ಈ ವ್ಲಾಗಲ್ಲಿ ನಾನು ಸಮ್ಮರ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಬೆಸ್ಟೀಸ್. ಸಮ್ಮರ್ ಸ್ಟಾರ್ಟ್ ಆಯಿತು. ಮನೇನ ನಮ್ಮ ಬಾಡಿನ ಹೇಗೆ ಸಮ್ಮರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಪ್ಲೀಸ್ ಡೂ ವಾಚ್ ಆ್ಯಂಡ್ ಶೇರ್ ಮೈ ವೀಡಿಯೋಸ್. ಥ್ಯಾಂಕ್ ಯು. ಸಮ್ಮರ್ ಅಂದರೆ ಫಸ್ಟ್ ನೆನ್ಪು ಹಾಕೋದು ಹೈಡ್ರೇಷನ್. ಅದರಲ್ಲೂ ಈ ಬಿಸಿಯಲ್ಲಿ ತಣ್ಣಗಿರೋ ನೀರು ಕುಡಿದ್ರೆ ಎಷ್ಟೋ ಮಜಾ ಸಿಗುತ್ತೆ. ಅದಕ್ಕಾಗಿ ಈ ಮಡಿಕೆನ ತಂದಿಟ್ಟಿದ್ದೆ. ಹೈಡ್ರೇಷನ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್, ಲೈಕ್ ಬರ್ಡ್ಸ್, ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅನಿಮಲ್ಸ್. ಯಾವುದನ್ನ ಅನಿಮಲ್ಸ್ಗೋಸ್ಕರ ಒಂದು ಸ್ವಲ್ಪ ವಾಟರ್ನ ಔಟ್ಸೈಡ್ ಸ್ಟೋರ್ ಮಾಡಿಟ್ರೆ ಇಟ್ಸ್ ಎ ಗುಡ್ ಕೈಂಡ್ ಆಫ್ ಹೆಲ್ಪ್ ಟು ಫಾರ್ ಅನಿಮಲ್ಸ್ ಅನ್ಬೋದು. ಆ್ಯಂಡ್ ಪ್ಲ್ಯಾಂಟ್ಸ್ಗೆ ನಾವು ಒಂದೊತ್ತು ಇಲ್ಲ ಎರಡೊತ್ತು ಫುಲ್ ವಾಟರ್ ಕೊಟ್ಟರೆ ಇಟ್ ಗ್ರೋಸ್ ವೆರಿ ವೆಲ್. ಇಲ್ಲಿ ನೋಡಿ ನನ್ನ ಮಡಿಕೆ ರೆಡಿಯಾಗಿದೆ ಆ್ಯಂಡ್ ನನ್ನ ಮಗಳು ಎಂಜಾಯ್ ಮಾಡ್ತಾಯಿದ್ದಾಳೆ ನೀರನ್ನ. ಆ್ಯಂಡ್ ಶಿ ಆಸ್ಕ್ ಎವ್ರಿ ಟೈಮ್, ಮಮ್ಮಿ ಮಡಿಕೆ ನೀರು ಕೊಡು, ಮಡಿಕೆ ನೀರು ಕೊಡು. ಆ್ಯಂಡ್ ಈ ಸಮ್ಮರಲ್ಲಿ ಲೈಕ್ ಮಜ್ಜಿಗೆ ಕುಡಿಯೋದು ತುಂಬಾ ಒಳ್ಳೆಯದು ಹೀಟನ್ನು ಬೀಟ್ ಮಾಡೋಕ್ಕೆ. ನಾನಿಲ್ಲಿ ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊತಾ ಇಲ್ಲಿ ಜಸ್ಟ್ ನಾನು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡ್ತೀನಿ ಅಷ್ಟೇ. ಮಜ್ಜಿಗೆ ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊತೇನೆ. ಬೇಕು ಅಂದರೆ ಕೊತ್ತಂಬರಿನೂ ಹಾಕ್ಕೋಬೋದು ಫ್ಲೇವರ್ಗೋಸ್ಕರ. ಇದು ತುಂಬ ಸಿಂಪಲ್ಲು, ಈವನ್ ಕಿಡ್ಸ್ ಅವರಷ್ಟುವರೆ ಪ್ರಿಪೇರ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಆ್ಯಂಡ್ ಇನ್ನೂ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ಬೇರೆ ಥರ ಮಜ್ಜಿಗೆ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೇನೆ. ಆ್ಯಂಡ್ ಸಮ್ಮರಲ್ಲಿ ಹೈಡ್ರೇಷನ್ ಒಂದೇ ಅಲ್ಲ, ಈವನ್ ನ್ಯೂಟ್ರಿಷಿಯಸ್ ಫುಡ್ಡು ತಗೋಬೇಕು. ಸೊ ಹೋಲ್ ಪ್ರೋಟೀನ್ ಇರೋ ಫುಡ್ಡು ಹೆಚ್ಚಾಗಿ ತಗೊಳ್ಳಿ. ಆ್ಯಂಡ್ ಪ್ರೋಸೆಸ್ ಫುಡ್ನ ಟೋಟಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಹೇಗೆ ಅಂದರೆ ಅದು ಡಿಸ್ಕಂಫರ್ಟ್ನ ಆ್ಯಡ್ ಮಾಡುತ್ತೆ ನಮ್ಮ ಸ್ಟಮಕ್ಗೆ. ಈ ಸಮ್ಮರಲ್ಲಿ ಆ ಡಿಸ್ಕಂಫರ್ಟು ಇಟ್ಸ್ ಲೈಕ್ ಹೆವಿ, ಸೋಂಬೇರಿಯಾಗಿ ಹೋಗ್ತೀವಿ, ಬ್ಲೋಟಿಂಗ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಪ್ರೊಸೆಸ್ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹೆವಿ ಮೀಲು ತಗೊಳ್ಳೋದು ಒಳ್ಳೇದು ಅಲ್ಲ, ಲೈಟಾಗಿರಬೇಕು ಮೀಲು. ಆ್ಯಂಡ್ ಮೋಸ್ಟ್ಲಿ ಈ ಸಮ್ಮರ್ ಬಂದಾಗ ಆ್ಯಡ್ಸ್ ಮಾತ್ರ ಫುಲ್ ಕಂಪ್ಲೀಟಾಗಿ ಶುಗರಿ ಡ್ರಿಂಕ್ಸ್ ಬಗ್ಗೆ ಬಂದುಬಿಡತ್ತೆ. ಡೋಂಟ್ ಫಾಲ್ ಫಾರ್ ದ್ಯಾಟ್. ಆ್ಯಂಡ್ ದೇ ಆರ್ ಸೋ ಟೆಂಪ್ಟಿಂಗ್. ಆ್ಯಂಡ್ ಎಕ್ಸಸೈಸ್ ಮಾಡೋದ್ರಿಂದ ಬೇಗ ನಾವು ಕ್ಯಾಲರೀಸ್ನ ಕರಗಿಸ್ಬೋದು ಅಂದ್ಕೊತೀನಿ ಈ ಸಮ್ಮರಲ್ಲಿ. ಸೊ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ಬೋದು. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಇಟ್ ಹೆಲ್ಪ್ಸ್ ಅಸ್. ನಾವು ಎಷ್ಟೇ ಎಕ್ಸಸೈಸ್ ಮಾಡ್ತಿರೋ ನಮ್ಮ ಬಾಡಿಗೆ ರೆಸ್ಟ್ ಬೇಕೇ ಬೇಕು, ಯಾವುದೇ ಕೆಲಸ ಮಾಡಲಿ. ಸೊ ಆದಷ್ಟು ಹೆಚ್ಚಾಗಿ ಅಂದರೆ 7 to 8 ಅವರ್ಸ್ ನಿದ್ದೆ ತಗೊಳ್ಳಿ. ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಇದ್ದಂತೂ ತುಂಬಾ ವೆಯ್ಟ್ ಗೇನ್ಗೆ ತುಂಬ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಟ್ರೆಸ್ ರಿಲೀಫ್ ಎಕ್ಸಸೈಸಸ್ಸು ಇರುತ್ತೆ. ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ಬೋದು ನಾವು. ಹೀಗೇಗೋ ಸಮ್ಮರ್ ಇರೋದ್ರಿಂದ ಎಲ್ಲರಿಗೂ ರಜಾ ಇರುತ್ತೆ ಸ್ಕೂಲ್ಸ್ಗೆ. ಸ್ವಲ್ಪ ಮಕ್ಕಳ ಜೊತೆ ಪೇಂಟಿಂಗು ಇಲ್ಲ ಅವ್ರ ಜೊತೆ ಆಟ ಆಡೋದು, ಇಟ್ ಗಿವ್ಸ್ ಅಸ್ ರಿಲೀಫ್. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲರೂ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗಿದೆ ಪರ್ಫೆಕ್ಟ್ ಟೈಮ್. ಸೊ ಹೆಚ್ಚಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಅವ್ರಿಗಿನ್ನ ಎಕ್ಸ್ಟ್ರಾ ಏನು ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ತಿಳ್ಕೊಂಡು ಅದನ್ನು ಎಕ್ಸ್ಟ್ರಾ ಅದನ್ನು ಇನ್ನೂ ಎಕ್ಸ್ಟ್ರಾ ಕೇರ್ ತೊಗೊಂಡು ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಟರೆ ಸೊ ಅವ್ರು ಇನ್ನೂ ಚೆನ್ನಾಗಿ ಮಾಡೋ ಅವಕಾಶ ತುಂಬಾ ಇರೋದ್ರಿಂದ ಅದನ್ನು ಟೇಕ್ ಕೇರ್ ಮಾಡ್ಬೋದು ನಾವು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಅಂದರೆ ಸ್ಕಿನ್ ಕೇರ್. ಸಣ್ಣ ಆಚೆ ಹೋದರೆ ಅಂತೂ ಸನ್ಬರ್ನ್ ಆಗೋದಂತೂ ಪಕ್ಕ, ಅಷ್ಟು ಬಿಸಿಲಿದೆ ಈಗ ಬ್ಯಾಂಗ್ಳೂರಲ್ಲಿ. ಸೊ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗೋದು ಅದೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನನ್ನ ಡ್ರಿಂಕ್ ರೆಡಿಯಾಗಿದೆ. ಸೊ ಐ ಎಂಜಾಯ್ ಮೈ ಡ್ರಿಂಕ್ ನಾವು.
ಆ್ಯಂಡ್ ಈ ಸಮ್ಮರಲ್ಲಿ ನಮಗೆ ಹೌಸ್ ಡಿಕ್ಲಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಗಾಳಿ ಎಷ್ಟು ಈಸಿಯಾಗಿ ಫ್ಲೋ ಆಗುತ್ತೋ ಅಷ್ಟು ಫ್ರೆಶ್ ಏರ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಡಿಕ್ಲಟರ್ ಮಾಡೋದ್ರಿಂದ ಒಂದು ರೀತಿಯಾಗಿ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಎಲ್ಲ ತೊಳ್ದಂಗಿರುತ್ತೆ. ಸೊ ಈಗ ಬುಕ್ಸ್ ಎಲ್ಲ ಹೆಂಗೋ ನಾವು ಮಕ್ಕಳದು ಕ್ಲೀನ್ ಮಾಡ್ತೇವೆ, ಯಾವ್ದು ಬೇಕೋ ಯಾವ್ದು ಬೇಡ ಅಂತ. ಹಂಗೆ ಬೇರೆ ಮನೆ ಕಡೆ ಹತ್ರ ಇರೋ ಎಲ್ಲ ಡಿಕ್ಲಟರ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಇವಾಗ ಪ್ಲ್ಯಾಂಟ್ಸ್ ತುಂಬ ಯಾರು ಬೆಳೆಸ್ತಾ ಇರ್ತಾರೋ ಅವ್ರಿಗೂ ಬೇರೆ ಯಾವುದನ್ನು ಡ್ರೈ ಲೀವ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದು, ಎಕ್ಸ್ಟ್ರಾ ಆಯಿಲ್ ಯಾವುದನ್ನು ಸೈಡ್ಸ್ ಬಂದಿದ್ರೆ ರಿಮೂವ್ ಮಾಡೋದು, ಎಕ್ಸ್ಟ್ರಾ ಗೋಟ್ ವೀಡ್ ಏನೇನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದು. ಅದರಿಂದ ಒಳ್ಳೆ ಏರ್ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ ಸಾಯಿಲ್ಗೆ. ಸೊ ಪ್ಲ್ಯಾಂಟ್ ಗ್ರೋತು ತುಂಬಾ ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ ದಿಸ್. ಯಾರಿಗಾದರೂ ಗ್ರಾಸ್ ಲ್ಯಾಂಡ್ ಇದ್ದರೆ ಈ ಸಮ್ಮರ್ ಸೀಸನಲ್ಲಿ ಅದನ್ನು ಟ್ರಿಮ್ ಮಾಡ್ತಾರೆ. ಸೊ ಏರೆಲ್ಲ ಕ್ಲೀನಾಗಿ ಫ್ಲೋ ಆಗಲಿ ಸಾಯಿಲ್ಗೆ ಅಂತ, ಟು ಬೀಟ್ ದ ಹೀಟ್. ಇಲ್ಲಾಂದರೆ ಅವು ಬೇಗ ಬಿಸಿನ ತಡೆಯೋಕ್ಕಾದರೆ ಕೆಳಗಡೆ ಎಲ್ಲೋ ಲೀವ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸೀಸನಲ್ ಫುಡ್ಸ್ ಅಂತೂ ಎಂಜಾಯ್ ಮಾಡ್ಬೋದು ಈ ಸಮ್ಮರಲ್ಲಿ, ಲೈಕ್ ವಾಟರ್ ಮಿನಲೆಲ್ಲ. ಆ್ಯಂಡ್ ನೀವು ಮನೆಗೆ ಡಿಕ್ಲಟರ್ ಆದಮೇಲೆ ಒಂದು ಎಕ್ಸ್ಟ್ರಾ ಕಲರ್ಸ್ ಲೈಕ್ ಬ್ರೈಟನ್ ಕಲರ್ಸ್ ಹಾಕಿದ್ರೆ ಮನೆಗೆ ಲುಕ್ ಹೆವಿ ಲೈಟಾಗಿರುತ್ತೆ ಮನೆ. ಆ್ಯಂಡ್ ನೀವು ಕ್ಲೋತಿಂಗಲ್ಲಿ ಲೈಟ್ ಕಲರ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಕಂಫರ್ಟಬಲ್. ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಹೀಟ್ ಅಬ್ಸರ್ವ್ ಮಾಡೋ ಚಾನ್ಸಸ್ ಇರುತ್ತೆ, ಹೆಚ್ಚಾಗಿ ಸೆಕೆ ಆಗೋದು ಇದೆಲ್ಲ ಆಗುತ್ತೆ. ಇನ್ನು ಆಚೆ ಹೋಗ್ಬೇಕಿದ್ರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಹೈಡ್ರೇಷನ್ ವಿತ್ ಬಾಟಲ್ ಎತ್ಕೊಂಡೋಗಿ, ವಾಟರ್ ಬಾಟಲ್. ಇಲ್ಲ ಅಂತ ಹೇಳಿದ್ರೆ ನೀರಿಗೆ ನಾವು ತುಂಬಾ ಖರ್ಚು ಮಾಡಬೇಕಾಗತ್ತೆ. ವಾಟರ್ ಬಾಟಲ್ ಸ್ಪೇರ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು. ಆ್ಯಂಡ್ ಕ್ಲೋತ್ಸು ಅಷ್ಟೇ ಲೈಟಾಗಿರೋದು, ಫುಲ್ ಹ್ಯಾಂಡ್ಸ್ ಕವರ್ ಆಗೋದು ಆ ಥರ ಫುಲ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಔಟಿಂಗ್ ಪ್ಲ್ಯಾನ್ ಮಾಡೋದು ಲೈಕ್ ಸ್ವಿಮ್ಮಿಂಗ್ ಆ ಥರ ಎಲ್ಲ ಮಾಡ್ಕೋಬೋದು. ಇವನ್ ಮಕ್ಕಳು ಮನೆಗಿರ್ತಾರೆ, ಇವನ್ ದೇ ಎಂಜಾಯ್. ಇದಾಗಿರುತ್ತೆ ನನ್ನ ಪುಟ್ಟ ವ್ಲಾಗ್. ನಿಮ್ಗೆ ಏನಾದರೂ ಕಂಟೆಂಟ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಿದೆ ನಾನು. ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಎಂಜಾಯ್ ದಿ ಸಮ್ಮರ್ ಹಾಲಿಡೇಸ್. ಆಚೆ ಹೋಗುವಾಗ ಆದಷ್ಟು ನಾವು ಹೋಮ್ ಪ್ರಿಪೇರ್ ಫುಡ್ಡೇ ತಗೊಳೋಗೋದು ವಾಸಿಯಾಗಿರುತ್ತೆ. ಯಾಕೆಂದರೆ ಆಚೆ ಯೂಶ್ವಲಿ ನಿಮ್ಗೆ ಗೊತ್ತು ಫುಡ್ ಹೇಗಿರುತ್ತೆ ಅಂತ, ಎಕ್ಸ್ಟ್ರಾ ಸೋಡಾ, ಎಕ್ಸ್ಟ್ರಾ ಸ್ಪೈಸಿ ಎಲ್ಲ ಇರುತ್ತೆ. ಇಟ್ಸ್ ಬೆಟರ್ ಟು ಕ್ಯಾರಿ ಫ್ರಮ್ ಹೋಮ್. ಆ್ಯಂಡ್ ಫ್ರೂಟ್ಸ್ ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೀಸನಲ್ ಫ್ರೂಟ್ಸ್ ಅಂತೂ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಟೈಮ್ ಇದು. ಆ್ಯಂಡ್ ಹೇಳೋದು ಮರ್ತೆ, ನಿಮ್ಗೇನಾದರೂ ಟ್ಯಾನ್ ಆಗಿದರೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಇದು ಒಳ್ಳೆ ಟೈಮ್. ಯು ಕ್ಯಾನ್ ಯೂಸ್ ಎನಿ ಸ್ಕ್ರಬ್ಬರ್ಸ್. ಡೈಲಿ ಜಸ್ಟ್ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ಯು ವಿಲ್ ಗೆಟ್ ಎ ಬೆಟರ್ ಸ್ಕಿನ್. ಯಾರಾದರೂ ಅಚೀವ್ ಮಾಡಬೇಕು ಅಂತಿರೋರು ಈ ಟೈಮಲ್ಲಿ ಅಚೀವ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೇ ಹ್ಯಾಪಿ, ಸ್ಟೇ ಹೈಡ್ರೇಟೆಡ್, ಸ್ಟೇ ಸೇಫ್. ಈ ಸಮ್ಮರಲ್ಲಿ ತುಂಬಾ ಹೈಡ್ರೇಟ್ ಆಗಿ. ಥ್ಯಾಂಕ್ ಯು.